ಸ್ಪಂದನ ಕಿವುಡ ಮತ್ತು ಮೂಗ ಮಕ್ಕಳ ವಿಶೇಷ ಪ್ರಾಥಮಿಕ ಹಾಗೂ ಮಾಧ್ಯಮಿಕ ಶಾಲೆಯಲ್ಲಿ ವೈದ್ಯರ ದಿನಾಚರಣೆ. ವೆಂಕಟೇಶ್ವರ ಗ್ರಾಮಾಂತರ ಶಿಕ್ಷಣ ಸಮಿತಿಯ ಸ್ಪಂದನ ಕಿವುಡ ಮತ್ತು ಮೂಗ ಮಕ್ಕಳ ವಿಶೇಷ ಪ್ರಾಥಮಿಕ ಹಾಗೂ ಮಾಧ್ಯಮಿಕ ಶಾಲೆಯಲ್ಲಿ ವೈದ್ಯರ ದಿನಾಚರಣೆ ಕಾರ್ಯಕ್ರಮ ಗುರುವಾರ ಶಾಲಾ ಆವರಣದಲ್ಲಿ ಜರುಗಿತು. ಸಮಿತಿಯ ಚೇರ್ಮನ್ ಡಾ ಎಸ್.ಎಫ್. ದ್ಯಾಪನಗೌಡರ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ವೈದ್ಯರ ಕಾರ್ಯದ ಬಗ್ಗೆ ಮಾತಾಡಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ಮುಖ್ಯ ಅತಿಥಿಯಾಗಿ ಡಾ ಪ್ಯಾರಾಲಿ ನೂರಾನಿ, ಹಿರಿಯ ವೈದ್ಯರು, ಲಯನ್ಸ್ ಕ್ಲಬ್ ಅಧ್ಯಕ್ಷ ರಾಜು ವೇರ್ಣೇಕರ್, ಲಯನ್ಸ್ ಕ್ಲಬ್ ಕಾರ್ಯದರ್ಶಿ ರಾಜು ಮಲ್ಲಡದ, ಡಾ ವಿನಾಯಕ ಕುರಡಗಿ, ಡಾ ಶಿವನಗೌಡ ಜೋಳದರಾಶಿ, ಡಾ ತುಕಾರಾಂ ಸೋರಿ, ಡಾ ಅಕ್ಷತಾ ಕವಳಿಕಾಯಿ ಆಗಮಿಸಿದ್ದರು. Thank you. ಮಾಡಿಕೊಂಡಾಗ ಅವರು ನಿಜವಾಗ್ಲೂ ಅವರು ಒಂದು ಬಳಗದ ವೈದ್ಯಕೀಯ ಬಳಗದ ಒಂದು ಆಯ್ಮೆ ಡಾಕ್ಟರ್ಸ್ ಲಿಸ್ಟನ್ನು ಹೇಳಿದರು. ಸರ್ ಇಂಥವರೆಲ್ಲ ಕಳ್ಸೋದ್ರಿಂದ ನಮಗೂ ಒಳ್ಳೆಯದಾಗತ್ತೆ, ನಿಮ್ಮ ಶಾಲೆಗೆ ಒಂದು ಒಳ್ಳೆಯದಾಗತ್ತೆ ಅಂತ ಒಂದು ಒಳ್ಳೆಯ ವಿಚಾರವನ್ನು ಹೇಳಿದಾಗ ನಾವು ಇಮಿಡಿಯೇಟಾಗಿ ಅವರು ಸರ್ ಒಂದು ಡಾಕ್ಟರ್ ಒಂದು ಸಲಹೆ ತಗೊಂಡು ಅವರು ಕೂಡ ನಾವೆಲ್ಲ ಒಂದು ವೈದ್ಯರ ಒಂದು ತಂಡದೊಂದಿಗೆ ಇವತ್ತು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಅದರಲ್ಲಿ ಮುಖ್ಯವಾಗಿ ನಮ್ಮ ಈ ಒಂದು ಕಾರ್ಯಕ್ರಮ ಶ್ರೀಯುತ ಡಾಕ್ಟರ್ ಪ್ಯಾರಾಲಿ ನೂರಾನಿ, ಹಿರಿಯ ವೈದ್ಯರು, ಮಾಜಿ ಅಧ್ಯಕ್ಷರು ಭಾರತೀಯ ವೈದ್ಯಕೀಯ ಸಂಘ ಗದಗ. ಇವರು ನಿಜವಾಗ್ಲೂ ಡಾಕ್ಟರ್ ಇದರೊಳಗನ ನಮ್ಮ ಎಲ್ಲ ಸೀನಿಯರ್ಸ್ ಡಾಕ್ಟರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಈಗ ಎಷ್ಟು ಮಂದಿ ಇಲ್ಲಿ ನಮ್ಮ ಈ ಡಾಕ್ಟರ್ಸ್ ಬಂದಿದ್ದಾರೆ, ಅಷ್ಟು ದೇವರುಗಳು ಬಂದಂಥ ಹಾಗೆ ನಮಗೆ ಸಂತೋಷವಾಗುತ್ತದೆ. ಡಾಕ್ಟರ್ ಈಕ್ವಲ್ ಟು ಗಾಡ್. ಯಾಕಂತಂದ್ರೆ ಈಗಿನ ನಿಜವಾಗ್ಲ ಈಗಿನ ಸಮಯದೊಳಗೆ, ಈ ಸಂದರ್ಭದೊಳಗೆ, ಈಗಿನ ಜನ್ರೇಷನ್ ಪ್ರತಿಯೊಂದು ಇಲಾಖೆಯೊಳಗೆ ನಮ್ಮ ಜೀವ ತುಂಬಂಥ ವ್ಯಕ್ತಿಗಳು ಯಾರಪ್ಪ, ಅದು ಯಾವ ಇಲಾಖೆ ಅಂತ, ಅದು ನಮ್ಮ ವೈದ್ಯಕೀಯ ಇಲಾಖೆ, ಡಾಕ್ಟರ್ ಡಿಪಾರ್ಟ್ಮೆಂಟ್. ಅದಕ್ಕಾಗಿ ಈ ಒಂದು ಡಿಪಾರ್ಟ್ಮೆಂಟಿಗೆ ನಾವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ. ಅವರು ನಿಜವಾಗ್ಲೂ ಎಲ್ಲ ಬಂದಂಥ ಎಲ್ಲ ವೈದ್ಯರಿಗೂ ಒಂದು 100 ಕೋಟಿ ನಮನಗಳು ಅವರಿಗೆ. ಯಾಕಂತಂದ್ರೆ ಇದು ವೈದ್ಯರ ತಂಡ ಬಂದೈತಿ, ವೈದ್ಯರ ಒಂದು ಇಲಾಖೆ ಐತಪ್ಪ ಅಂತಂದ್ರೆ ನಿಜವಾಗ್ಲೂ ನಾವೆಲ್ಲರೂ ಬದುಕೋಕೆ ಕಾರಣ ಏನಪ್ಪ ಅಂತಂದ್ರೆ ಡಾಕ್ಟರ್ ಇಲಾಖೆಯವರು, ಡಾಕ್ಟರ್ ಡಿಪಾರ್ಟ್ಮೆಂಟು. ಯಾಕಂತಂದ್ರೆ ನಿಜವಾಗ್ಲೂ ನಾವು ಪ್ರತಿಯೊಂದು ಆ ದುಡ್ಡಂತ ಇಂಪಾರ್ಟೆಂಟ್ ಅಲ್ಲ. ಈ ಒಂದು ವ್ಯಕ್ತಿ ಯಾವುದೋ ಒಂದು ಯಾವುದೋ ರೋಗದಿಂದ ಬಳಲ್ತಿರೋದು, ಅದು ಏನೋ ಸಮಸ್ಯೆಗಳಿರೋದು, ಆ ವ್ಯಕ್ತಿಯ ಒಂದು ಡಿಸೀಸ್ ಏನಾಯ್ತಲ್ಲ ಕಂಡು ಹಿಡಿದು ಆ ವ್ಯಕ್ತಿನ ನಿಜವಾಗ್ಲೂ ಒಂದು ಸಾಮಾನ್ಯ ವ್ಯಕ್ತಿಗೆ ಬದುಕಿಸಾಕ ಮೂಲ ಕಾರಣೀಭೂತರಪ್ಪ ಅಂತಂದ್ರೆ ವೈದ್ಯಾಧಿಕಾರಿಗಳು. ಅದಕ್ಕೆ ಆ ವೈದ್ಯಾಧಿಕಾರಿಗಳು ನಮ್ಮ ನಿಜವಾಗ್ಲೂ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ನಮ್ಮ ಬಡ ಒಂದು ವಿಶೇಷವಾಗಿ ಬಂದು ನಮ್ಮ ಮಕ್ಕಳನ್ನ ಒಂದು ಉಚಿತವಾಗಿ ಒಂದು ಹೆಲ್ತ್ ಕ್ಯಾಂಪ್ ಮಾಡ್ತೀನಿ ಅಂತ ಹೇಳಿದಾಗ ನಿಜವಾಗಲೂ ಎಲ್ಲರೂ ಸ್ವಸಂತೋಷದಿಂದ ಎಲ್ಲರೂ ಮುಂದಾಳತ್ವ ವಹಿಸಿಕೊಂಡು ಬಂದಿದ್ದಕ್ಕೆ ಭಾಳ ಸಂತೋಷ. ಆಮೇಲೆ ಅದೇ ರೀತಿಯಾಗಿ ಶ್ರೀಯುತ ಲಯನ್ ರಾಜು ವೇರ್ಣೇಕರ್, ಅಧ್ಯಕ್ಷರು ಲಯನ್ಸ್ ಕ್ಲಬ್ ಗದಗ ಬೆಟಗೇರಿ. ಇವರು ನಾ ಶಾಪ್ ಹೋಗಿದ್ದೆ, ಅವರೆಲ್ಲ ಜೋಳಿಸಿದ ಅಂಗಡಿ ಅವರು ಸಿಕ್ಕಾಪಟ್ಟೆ ಗದ್ದಲ ಇತ್ತು. ಅಂಥದ್ರಲ್ಲಿ ತಮ್ಮ ಸಮಯವನ್ನು ಸ್ಪೆಂಡ್ ಮಾಡಿಕೊಂಡು ನಮ್ಮ ಜೊತೆ ಸಹಕಾರ ನೀಡಿ ಅವರು ಈ ನಮ್ಮ ಒಂದು ಕಾರ್ಯಕ್ರಮ ಬಂದಕ್ಕೆ ಅವ್ರದ್ದು ತುಂಬ ಧನ್ಯವಾದಗಳು ನಾನು ಇಷ್ಟಪಡ್ತೇನೆ. ಬೆಳೆಸೋದು ಅವ್ನು ಒಂದೇ ಒಳ್ಳೆ ಮಟ್ಟಕ್ಕೆ ಇದು ತರೋದಂತಂದ್ರೆ ನಿಜವಾಳ ಈ ಒಂದು ಸಂದರ್ಭದೊಳಗೆ ವೈದ್ಯರುಗಳನ್ನು ಹೊಗಳೋದಂತಲ್ಲ, ಅವ್ರನ್ನ ಎಷ್ಟು ಅವರು ಇದು ಮಾಡ್ಬೇಕಂದ್ರೆ ಅವರು ಡಿಕ್ಷನರಿ ಯಾವ ಪದನೂ ಇಲ್ಲ, ಸಿಗೋದಲ್ಲ ಅವ್ರಿಗೆ. ಅಷ್ಟು ಒಂದು ಒಳ್ಳೆಯ ಭಾವನೆಯಿಂದ ಅವರು ನಿನ್ನೆ ಹಾಸ್ಪಿಟ್ಲ್ ಹೋದ ನನಗೆ ಒಂದು 5 ನಿಮಿಷ ಬಿಡೋದಿದ್ದಿಲ್ಲ, ಅಷ್ಟು ಸಿಕ್ಕಾಪಟ್ಟೆ ರಶ್ ಹಾಸ್ಪಿಟ್ಲು.
ಅಂಥದ್ರೊಳಗೆ ನನಗೆ ಅವಕಾಶ ಮಾಡಿಕೊಟ್ರು ಅಲ್ಲಿ ಸಿಬ್ಬಂದಿಯವರು. ಹೋಗಿ ಅವರು ಡಾಕ್ಟ್ರಿಗೆ ಮನೆ ಮಾಡಿಕೊಂಡಾಗ ಭಾಳ ಖುಷಿಯಿಂದ ಅಂಥದ್ರೊಳಗೆ ಸರ್ ನಾಳೆ ನಿಮ್ಮ ಫಂಕ್ಷನ್ ಅಟೆಂಡ್ ಆಗ್ತೀನಿ ಅಂದರು. ಬಂದಾಗ ಖುಷಿ ಆಯಿತು. ಅದಕ್ಕೆ ಈ ಕಾರ್ಯಕ್ರಮ ಬಂದಿದ್ದಕ್ಕೆ ಅವ್ರಿಗೂ ತುಂಬ ಧನ್ಯವಾದಗಳು. ಪ್ರಥಮವಾಗಿ 2007-8ರಲ್ಲಿ ಹುಟ್ಟು ಹಾಕಿದ್ವಿ ನಾವು. ಈ ಒಂದು ವಿಶೇಷ ಶಾಲೆ ಮುಖ್ಯ ಒಂದು 2 ನಿಮಿಷದಲ್ಲಿ ಹೇಳ್ತಾ ಇದ್ದೀನಿ. ಮತ್ತು ದಯಮಾಡಿ ಎಲ್ಲರಿಗೂ ಮತ್ತು ಇದಕ್ಕೆ ತಮ್ಮ ಡ್ಯೂಟಿಗೆ ಅಟೆಂಡ್ ಆಗಬೇಕು. ಅದಕ್ಕೆ ಏನಪ್ಪ ಅಂತಂದರೆ ಈ ವಿಶೇಷ ಶಾಲೆ ನನಗೆ ಅವಾರ್ಡ್ಗಳು ಮುಖ್ಯ ಅಲ್ಲ, ನಾವು ಅವಾರ್ಡನ್ನು ಹುಡ್ಕೊಂಡು ಹೋಗಬಾರ್ದು, ಅವಾರ್ಡ್ಗಳು ನಮ್ಮನ್ನು ಹುಡ್ಕೊಂಡು ಬರ್ಬೇಕಂತ ನಮ್ಮ ತಂದೆಯವ್ರು ಹೇಳ್ತಕ್ಕಂಥ ಸಂದರ್ಭದೊಳಗೆ ನಾನು ಹೇಳ್ತಾ ಇದ್ದೀನಿ. ಯಾಕೆಂದರೆ ನಾವು ಅಂಥ ದೊಡ್ಡ ಸಾಧನೆಯನ್ನು ನಾನು ಮಾಡಿಲ್ಲ, ಆದರೆ ನಾವು ಮಾಡಿದ್ದು ಹೊರಗಿನ ಜನ ಹುಟ್ಟಾಕಿ ನಮ್ಮದು ತರಗತಿ ಹೋದ ವರ್ಷ ನಮ್ಮದು ಮೇದೊಳಗೆ ಇಂಟರ್ನ್ಯಾಷನಲ್ ಗೌರ್ಮೆಂಟ್ ಡಾಕ್ಟರೇಟ್ ಅವಾರ್ಡ್ ಆಯಿತು. ನಮಗೇನು ಅದನ್ನು ಸ್ಯಾಟಿಸ್ಫೈ ಅನಿಸಿಲ್ಲ. ಆದರೂ ಎಲ್ಲರೂ ಏನು ಸಲ ನಾವು ಇಷ್ಟು ಫೀಲ್ಡಾಗಿ ಇಷ್ಟು ವರ್ಷ ಮಾಡೀವಿ ಅಷ್ಟು ವರ್ಷ ಮಾಡೀವಿ, ನಿಮ್ಗೆ ಇಂಟರ್ನ್ಯಾಷನಲ್ ಅವಾರ್ಡ್ ಆಗೈತಿ ಏನು ಅಂತಂದು ಅವರಾಗಲೇ ನಮ್ಗೆ ಪಾರ್ಟಿ ಪಂಗಡ ಕೊಟ್ಟಿದಾಗ ಸ್ವಲ್ಪ ನಾನು ಹೋಗಿ ಸಮಾಜ ಬೆರೆಯಾಗೈತಿ ನನ್ನ ಅಲ್ಲಿ ಮಟ್ಟಕ್ಕೆ ನಾವು ಈಗ ಥಿಂಕ್ ಮಾಡಿದ್ವಿ. ಇದು ಕೂಡ ನಾವು ಬೇಡ್ಬೋದು. ನಿಜವಾಗ್ಲೂ ನಮ್ಮ ಆತ್ಮೀಯ ಈಗಿನ ಸಂದರ್ಭ ನೆನೆಸ್ಕೊತೀನಿ. IPS ಎಂ ನಂಜುಂಡಸ್ವಾಮಿ ಅಂತಂದು IPS ಈಗ ಅಧಿಕಾರಿಗಳು ಗಣ್ಯ ವ್ಯಕ್ತಿ ಹಾಗೂ ನನ್ನ ಆತ್ಮೀಯ ಸ್ನೇಹಿತ ಬೆಂಗಳೂರು ಡ್ಯೂಟಿನಲ್ಲಿ ಇದ್ದಾರೆ ಸರ್. ಅವರು ಕೂಡ ಅವರು ನಿನ್ನೆ ನನಗೆ ನೇರವಾಗಿ ಅವರು ಸ್ವತಃ ಅವರು ವೆಹಿಕಲ್ನಲ್ಲಿ ಒಬ್ಬ ಅಸಿಸ್ಟೆಂಟ್ ಜೊತೆ ಇದನ್ನ ಪ್ಯಾಕ್ ಮಾಡಿ ಕಳಿಸಿದ್ರು. ಇವತ್ತಿನ ದಿನ ಅದನ್ನು ನಾನು ವಾಟ್ಸಪ್ನ ಹಾಕಿದ್ದಾರೆ. ಇವತ್ತಿಂದ ಬೆಳಗ್ಗೆ ಬಂದು ನಮ್ಮ ಮನೆಗೆ ಬಂದು ಈ ಫಂಕ್ಷನ್ ಕೊಟ್ಟು ಆ ವೈದ್ಯರ ಸಮಗ್ರ ಓಪನ್ ಮಾಡಿ ಅಲ್ಲಿ ನಮ್ಮ ಅದು ಚೆನ್ನಾಗ ನನ್ನ ಆತ್ಮೀಯ ಸ್ನೇಹಿತ ಎಂ ನಂಜುಂಡಸ್ವಾಮಿಗೂ ನಾವು ಧನ್ಯವಾದ ಹೇಳ್ತಾ ಈ ಕಾರ್ಯಕ್ರಮ ಎಲ್ಲರೂ ಬಂದಿದ್ದಕ್ಕೆ ಭಾಳ ಖುಷಿ ಸಂತೋಷ ಆಯಿತು. ಆಗ ಒಂದು ಡಾಕ್ಟರಿಗೆ ಒಂದು ನಾವು ಮನವಿ ಕೊಡ್ತಾ ಇದ್ದೀವಿ. ನಾವು ಲಯನ್ಸ್ ಕ್ಲಬ್ನವ್ರಿಗೆ ಹಾಗೂ ನಮ್ಮ IMA ವೈದ್ಯ ಸಂಘಕ್ಕೂ ಮನವಿ ಏನಪ್ಪ ಅಂತಂದ್ರೆ, ನಾವು ಇದು ನಮ್ಮದು ಸಂಘ ನಮ್ಮ ಸಂಸ್ಥೆ NGO ಏನಪ್ಪ ಅಂತ ನಾನ್ ಗ್ರ್ಯಾಂಟ್ ಆರ್ಗನೈಸೇಷನ್. ಇದು ಒಂದು ಬಡ ಮಕ್ಕಳನ್ನ ಒಂದು ಸಮಾಜಮುಖಿಯೊಳಗೆ ಬೆಳೆಸ್ತಕ್ಕಂಥ ಒಂದು ಒಳ್ಳೆ NGO ಹುಟ್ಟಾಕಿ ಮಕ್ಕಳು ಬೆಳೆಸಕ್ಕೆ ಒಂದು ಒಳ್ಳೆ ಶಾಲೆ ತೆಗೆದು ಬಿಟ್ಟು ದುಡ್ಡುಗೋಸ್ಕರ ಈ ಶಾಲೆ ಮಾಡಿಲ್ಲ. ಈ ನಮ್ಮೆಲ್ಲ ಶಾಲೆ ಬಂದಂಥ ವಿಶೇಷ ಮಕ್ಕಳು ಅಂತಂದ್ರೆ ಹುಬ್ಬಳ್ಳಿ, ಧಾರವಾಡ, ಕೊಪ್ಪಳ, ಕುಷ್ಟಗಿ, ಗಂಗಾವತಿ, ರಾಯಚೂರು, ಸಿಂಧನೂರು, ಬೆಳಗಾವಿ, ಬಿಜಾಪುರ, ಬಾಗಲಕೋಟೆ, ಸೊ ಎಲ್ಲ ಸುತ್ತಮುತ್ತಲ ಡಿಸ್ಟಿಕ್ಕಿಂದ ಬೇರೆ ಬೇರೆ ಜಿಲ್ಲೆಗೆ ಬಂದಂಥ ನಮ್ಮ ವಿಶೇಷ ಮಕ್ಕಳು ಇಲ್ಲೆಲ್ಲ ಮಾತಾಡ್ತಾರೆ. ಈ ವಿಶೇಷ ಮಕ್ಕಳಿಗೆ ಎಲ್ಲ ಉಚಿತವಾಗಿ ಶಿಕ್ಷಣ, ಅವರಿಗೆಲ್ಲ ಯಾವ ಡೊನೇಷನ್ ಫೀಸು ಯಾವುದೇ ವಗೇರೆ ಇಲ್ಲದ ಹಾಗೆ ನಮ್ಮ ವಿಕಲಚೇತನ ಇಲಾಖೆ ಒಂದು ಸಹಯೋಗದೊಂದಿಗೆ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಹಾಗೂ ಅಂಗವಿಕಲ ಕಲ್ಯಾಣ ಇಲಾಖೆ ವತಿ ಸಹಯೋಗದೊಂದಿಗೆ ಈ ಶಾಲೆಯನ್ನು ಹುಟ್ಟು ಹಾಕಿದ್ದೀವಿ. ಆ ಇಲಾಖೆಯು ಕೂಡ ನಮ್ಗೆ ಎಲ್ಲ ರೀತಿಯಿಂದ ಸಹಾಯ ಮಾಡ್ತಾ ಇದ್ದಾರೆ. ಇನ್ನು ಹೆಚ್ಚಿನ ರೀತಿ ಇಲ್ಲಪ್ಪ ಅಂತಂದ್ರೆ ನಮ್ಮ ಈ ಒಂದು ವಸತಿ ನಿಲಯ ಮತ್ತು ಶಾಲೆ ಆಗಲಿ ಬಿಲ್ಡಿಂಗ್ ಜಾಗ ಹಿಡಿಯೋಕ್ಕಾಗಲಿ ಕಟ್ಟಕ್ಕಾಗಲಿ ನಮ್ಮ ಇಲಾಖೆಯಿಂದ ಯಾವುದೇ ರೀತಿಯಿಂದಲೂ ಅನುದಾನ ಇರೋದಿಲ್ಲ. ಇದಕ್ಕೆಲ್ಲ ದಾನಿಗಳಾದಂಥ ನಾವು ಬೇರೆ ಬೇರೆ ಹೊರಗಡೆ ಕಡೆಯಿಂದ ನಾವು ಒಂದು ಸಹಾಯ ಪಡೆದಿರ್ತೀವಿ. ಉದಾಹರಣೆ ನಮ್ಮ ಸನ್ಮಾನ್ಯ SK ಪಾಟೀಲ್ ಆಯ್ತು, ಉದಾಸಿ ಆಯಿತು, ಸಂಕನೂರಾಯ್ತು, ಹೊರಟ್ಟಿನೂರಾಯ್ತು, ವೀರೇಂದ್ರ ಹೆಗಡೆ ಅವ್ರದ್ದು, ಲಯನ್ಸ್ ಕ್ಲಬ್, ರೋಟಿ ಕ್ಲಬ್, ಈ ಹಿಂದೆ ಈ ವರ್ಷದಿಂದ ನಾವು ತೊಗೊಂಡ್ಬಂತ ಈ ಒಂದು ಹಂತಕ್ಕೆ ಇದು ಸ್ವಂತ ಬಿಲ್ಡಿಂಗ್ ಮಾಡಿ ಇನ್ನು ಅಪೋಸಿಟ್ ಜಾಗದಲ್ಲಿ ವಸತಿ ನಿಲಯ ಒಂದು ಸ್ವಲ್ಪ ತೆಗೆದುಕೊಂಡಿದೆ. ಅದು ಸ್ವಲ್ಪ ಹಣಕಾಸು ಬಂದಿರೋದ್ರಿಂದ ಹಾಗಿಲ್ಲ. ಆದರೂ ಕೂಡ ದಾನಿಗಳು ನಾವು ನೀವು ಮಾಡ್ತೀವಂತ ಮುಂದೆ ಬರ್ತಾ ಇದ್ದಾರೆ. ಈಗ ನೆಕ್ಸ್ಟ್ ಅದೊಂದು ಕಟ್ಟಡ ಒಂದು ಆಯ್ತಪ್ಪ ಅಂತಂದ್ರೆ ರೆಸಿಡೆನ್ಷಿಯಲ್ ಆಗಿ ನಾವು ಅಲ್ಲೇ ಮಕ್ಕಳು ಇದು ಮಾಡ್ತೀವಿ. ಈ ಸದ್ಯಕ್ಕೆ ನಾವು ಈಗ ಹಾಸ್ಟೆಲನ್ನು ಕೂಡ ಒಂದು ರೆಂಟಲ್ ರೂಪದಲ್ಲಿ ಮಾಡಿದ್ದೀವಿ ನಾವು. ಅದಕ್ಕೆ ಈ ಒಂದು ಕಾರ್ಯಕ್ರಮ ಎಲ್ಲರೂ ಬಂದಿದ್ದಕ್ಕೆ ಸಂತೋಷ ವ್ಯಕ್ತಪಡಿಸುತ್ತಾ ಇವತ್ತೊಂದು ವೇಳೆಯನ್ನು ಹೆಚ್ಚಿತೊಳ್ಳದ ಮುಂದೆ ನಮ್ಮೆಲ್ಲ ವೈದ್ಯರುಗಳು ಎಲ್ಲ ಮಕ್ಕಳನ್ನು ನಿಮ್ಮ ಜನರಲಿ ಚೆಕಪ್ ಮಾಡಿ ಆ ಮಕ್ಕಳಿರ್ತಕ್ಕಂಥ ನ್ಯೂನತೆಗಳನ್ನು ಸರಿಪಡಿಸಿ ನಿಮ್ಮ ಒಂದು ವೈದ್ಯಕೀಯ ತಂಡದಿಂದ ಕೈಲಾದಷ್ಟು ಸಾಧ್ಯದಷ್ಟು ದುಡ್ಡು ಅಂತೆಲ್ಲ ಆ ಮಕ್ಕಳಿಗೆ ದೈಹಿಕವಾಗಿ ಏನು ಸಂಬಂಧಪಟ್ಟಂಥ ಔಷಧೋಪಚಾರಗಳಾಗಲಿ ಅಥವಾ ಏನಾದರೂ ಮಷಿನ್ಸ್ಗಳಾಗಲಿ ಕೆಲವೊಂದಿಷ್ಟು ನಿಮ್ಗೆ ಬೇಡಿಕೆ ಇಟ್ಟಿದ್ದೀವಿ. ಗ್ರೂಪ್ ಹಿಯರಿಂಗ್ ಏಡ್ಸ್ ಅನ್ನೋದೊಂದು ಒಂದು ಹಿಯರಿಂಗ್ ಏಡ್ಸು ಅಂದರೆ 6 ರಿಂದ 8 ಮಕ್ಕಳು ಕೊಡೋಂಥದ್ದು ಗ್ರೂಪ್ ಹಿಯರಿಂಗ್ ಏಡ್ಸ್ ಅನ್ನೋದು ಒಂದಿದೆ. ಅದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ ಸರ್ ನಮಗೆ. ಸ್ಪೀಕರ್ ಕೂಸ್ಗೆ ಅವರು ರಿಸಸಿಟೇಟ್ ಮಾಡಿ ಜೀವ ಕೊಟ್ಟಿದ್ದಾರೆ. ಅದೊಂದು ರೆಕಾರ್ಡ್. ಸೊ ಮುಂಚಿತವಾಗಿ ಹುಡ್ತಾರೆ ಮಕ್ಕಳು 7 ತಿಂಗಳು ಹುಟ್ಟಿದ್ರು, 6 ತಿಂಗಳು, 4 5 ತಿಂಗಳು. ಎಷ್ಟು ಸಣ್ಣ ಕೂಸು ನೋಡ್ರಿ, ಅವರು ರೆಕಾರ್ಡ್ ಮಾಡಿಬಿಡ್ತಾರೆ. ಅದಕ್ಕೆ ರಿಸಸಿಟ್ ಮಾಡಿ ಟ್ರೀಟ್ಮೆಂಟ್ಸ್ ಮಾಡಿ ಅದೇ ಎಲ್ಲ ಮಾಡ್ಕೊಂಡು ಹೋಗ್ತಾರೆ. ಮತ್ತು ಅವ್ರು ಏನು ಮಾಡ್ತಾರೆ, ಬೇರೆ ಬೇರೆ ಡಿಸ್ಟ್ರಿಕ್ಟ್ ಹೋಗಿ ಅಲ್ಲಿ ಹೋಗಿ ವರ್ಕ್ಶಾಪ್ ಮಾಡ್ತಾರೆ, ಬೇರೆ ಡಾಕ್ಟರ್ಸ್ಗೆ ಟ್ರೈನ್ ಮಾಡ್ತಾರೆ ಹೇಗೆ ಇದು ಮಾಡ್ತಾರೆ. ಸೊ ಹಿ ಹ್ಯಾಸ್ ಮೇಡ್ ಎ ನೇಮ್ ಫಾರ್ ಹಿಮ್ಸೆಲ್ಫ್ at state level and national level also. So special ಸೂರಿ ಅವ್ರಿಗಂಕ ಮನೆಗೆ ಹೋಗಂಗೆ ಇಲ್ಲ, ಅವ್ರು ಬರೀ ಫಂಕ್ಷನ್ಸ್ಗೆ ಹೋಗ್ತಾರೆ. ಕ್ಲಿನಿಕ್ ಫಂಕ್ಷನ್ ಕ್ಲಿನಿಕ್ ವಾರ ಟೀಮ್ ಅದಾರಲ್ಲಿ ಡ್ಯಾನ್ಸ್ ವೇಸ್ಟ್. ನಾವು 4 ಮಂದಿ ಬಂದ್ವಿ, ನೀವು 20 ಮಂದಿ ಬಂದಿದ್ದೀವಿ.
ಸೊ ರಿಯಲಿ ಭಾಳ ಆನಂದ ಆಗ್ತದೆ ಎಲ್ಲ ಕೂಡ ನಿಮ್ಮ ಅವಕಾಶ ಸಿಕ್ಕಿದೆ. ಒಂದು ಸಣ್ಣ ಸ್ವರ್ಗ ಕಾಣಿಸ್ತದೆ. ನೀವೆಲ್ಲ ಇಷ್ಟು ಡಿವೋಷನ್ ಕೊಟ್ಟು ಇಷ್ಟು ಸ್ಪೆಷಲ್ ಟ್ರೈನಿಂಗ್ ತೊಗೊಂಡು ಇವ್ರಿಗೆ ಏನು ಇದು ಮಾಡ್ಲಿಕ್ಕತ್ತೀವಿ, ಎಜುಕೇಷನ್ ಇಂಪಾರ್ಟ್ ಮಾಡ್ಲಿಕ್ಕತ್ತೀವಿ. ನಮಗಂತ ಭಾಳ ಆನಂದ ಅನಿಸ್ತದೆ, ಆಶ್ಚರ್ಯ ಅನ್ನಿಸ್ತದೆ. ನಾವು ಡಿಸ್ಕಸ್ ಮಾಡಿರ್ತೀವಿ ಹೇಗೆ ನೀವು ಕಮ್ಯುನಿಕೇಟ್ ಮಾಡ್ತೀರಿ ಅವ್ರ ಜೊತೆ. ಅವರು ಇದು ಇರೋಂಗಿಲ್ಲ, ಬಾಯಿ ಇರೋಂಗಿಲ್ಲ. ರಿಯಲಿ ಅಮೇಝಿಂಗ್. ಸಲ್ಯೂಟ್ಸ್ ಟು ಆಲ್ ದ ಟೀಚರ್ಸ್. ರಿಯಲಿ ನಾನು ಯಾರು ಮಾತಾಡಿ ಮತ್ತೊಮ್ಮೆ ಜ್ಞಾನ್ ಬೋರ್ಡ್ ಸರ್ಗೆ ತುಂಬ ಧನ್ಯವಾದಗಳು. ನನಗೆ ಅವಕಾಶ ಕೊಟ್ಟು ನನ್ನ ಟ್ರಸ್ಟಿಂದ ನಾನು ಸುಳ್ಳು ಹೇಳ್ತೀನಿ. ನಮ್ಗೆ ಏನಾದ್ರು ಒಂದು ಸ್ವಲ್ಪ ಹೆಲ್ಪ್ ಮಾಡೋದೈತಿ. ಥ್ಯಾಂಕ್ ಯು.